ರಾಜೀನಾಮೆ ನಂತರ ಸಂಸತ್ಗೆ ಪ್ರಧಾನ್ ಅವರು ಆಗಮಿಸ್ತಾರೆ. ಸೊ ಪ್ರಧಾನ್ ಅವರಿಗೆ ಜೈಕಾರವನ್ನ ಕೂಗಿ ಎನ್ಡಿಎ ನಾಯಕರು ಇಲ್ಲಿ ಸ್ವಾಗತವನ್ನ ಮಾಡಿದ್ದಾರೆ. ರಾಜೀನಾಮೆಯ ನಂತರ ಸಂಸತ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾ ಇದ್ದಂಗೆ ಅವರ ಪರವಾಗಿ ಘೋಷಣೆಗಳು ನೋಡ್ತಾ ಇದ್ರಿ. ಧರ್ಮೇಂದ್ರ ಅವರ ಪರವಾಗಿ ಎನ್ಡಿಎ ನಾಯಕರ ಜೈಕಾರಗಳು, ಘೋಷಣೆಗಳು ಯಾವ ರೀತಿಯಾಗಿ ಮೊಳಗ್ತಾ ಇವೆ ಅನ್ನೋದು. ಆದರೆ ನಮ್ಮದು ತಪ್ಪೇ ಇಲ್ಲ ಅಂಥೇಳಿ, ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅಂತ ಅಭಯ ಕೊಡ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರಿಗೆ. ಯಾವಾಗ ಈ ನೀಟ್ ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣ ಇವರ ಮೇಲೆ ಗಂಭೀರ ಆರೋಪ ಇತ್ತು. ನಿರಂತರವಾಗಿ 1 ತಿಂಗಳ ಕಾಲ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಗೆ ಮಣಿದು ಕೊನೆಗೂ ಕೂಡ ಅವರು ರಾಜೀನಾಮೆಯನ್ನು ಸಲ್ಲಿಸಿದರು. ಸೊ ಹಂಗಾಗಿ ಕಲಾಪದಲ್ಲಿ ಇವತ್ತು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಎನ್ಡಿಎ ನಾಯಕರು, ಬಿಜೆಪಿ ನಾಯಕರು ಜೈಕಾರವನ್ನು ಕೂಗಿದ್ರು. ಅಂದರೆ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅಂತ. ನೋಡಿ, ಇವತ್ತು ಸಂಸತ್ ಕಲಾಪ ಆರಂಭ ಆಗ್ತಾ ಇದ್ದಂಗೆ ಬಹಳಷ್ಟು ಜನರಿಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಪ್ರಧಾನ್ ಅವರು ಬರ್ತಾರಾ ಇಲ್ಲ ಅಂಥೇಳಿ. ಬಟ್ ಬಂದರು ಅವರು. ಸೊ ಹಂಗಾಗಿ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಬರೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದಕ್ಕಿಂತ ಅವರನ್ನು ಕರೆಸಿ ಅಲ್ಲಿ ಒಟ್ಟಿನಲ್ಲಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬೇಕಾಗಿತ್ತು. ಆ ಕೆಲಸವನ್ನು BJP ನಾಯಕರು ಮಾಡಿದ್ದಾರೆ. ಭಾಳಷ್ಟು ಜನ ಅಂದ್ಕೊಂಡಿದ್ರು ಬರಲ್ಲ, ಅವರಿಗೆ ಅವಕಾಶ ಇಲ್ಲ ಅಂಥೇಳಿ. ಬಟ್ ಕರೆಸಿದ್ರು, ಬಂದು ಅವರ ಸ್ಥಾನಕ್ಕೆ ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟರು. ಸೊ ಹಂಗಾಗಿ ರಾಜೀನಾಮೆ ಕೊಟ್ಟಿದ್ರು ಕೂಡ ನಾವು ನಿಮ್ಮ ಪರವಾಗಿರ್ತೀವಿ, ನಾವು ನಿಮ್ಮನ್ನು ಬಿಟ್ಕೊಡಲ್ಲ ಅನ್ನುವಂಥ ಸಂದೇಶವನ್ನು ಇಲ್ಲಿ ವಿಪಕ್ಷದವರಿಗೆ ಅವರು ಸಂದೇಶವನ್ನು ಕೊಟ್ಟರು, ಇಲ್ಲಿ NDA ನಾಯಕರು. ಸೊ ಹಂಗಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಬರಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಬಂದರು, ಬಟ್ ಒಳಗಡೆ ಪ್ರವೇಶ ಇಲ್ಲ. ಬರ್ತಾ ಇದ್ದಂಗೆ ಅವರಿಗೆ ಜೈಕಾರ ಕೂಗಿ ಅವರಿಗೆ ಅವಕಾಶನೇ ಇರೋದಿಲ್ಲ. ಬಟ್ ಇಲ್ಲಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಯಾಕಂದರೆ ಕಲಾಪದಲ್ಲಿ ಎಲ್ಲ ಸಂಸದರು ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೊ ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಚರ್ಚೆ ಆಗಲಿಲ್ಲ, ಚರ್ಚೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಅವರು ಒಳಗಡೆ ಬರ್ತಾ ಇದ್ದಂಗೆ ಅವರ ಪರವಾಗಿ NDA ನಾಯಕರು ಘೋಷಣೆಯನ್ನು ಕೂಗಿ ನಾವು ನಿಮ್ಮ ಪರವಾಗಿರ್ತೇವೆ, ನಿಮ್ಮ ಜೊತೆಗೆ ನಿಲ್ತೀವಿ ಅಂಥೇಳಿ ಅವರ ಜೊತೆಗೆ ನಿಂತಿದ್ದಾರೆ.